ಈ ಹಣ ಅನ್ನೋದು ಮನುಷ್ಯನ ಕೈನಲ್ಲಿ ಏನ್ ಬೇಕಾದ್ರೂ ಮಾಡ್ಸುತ್ತೆ. ಅದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಕೈ ತುಂಬಾ ಸಂಬಳ ಬರ್ತಿದ್ದ ಕೆಲಸದಲ್ಲಿ ಇದ್ದ ಇವರಿಗೆ ಹಣದ ದುರಾಸೆ ಹೆಚ್ಚಾಗಿತ್ತು. ಹಣ ಮಾಡೋ ಗೀಳಿಗೆ ಬಿದ್ದವರು ರಾತ್ರಿಯಲ್ಲಿ ಮಾಡ್ತಿದ್ದೇನು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗೋದಂತೂ ಪಕ್ಕಾ. ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಕಳ್ಳರದ್ದೇ ಹಾವಳಿ. ಖತರ್ನಾಕ್ ಕಳ್ಳರ ಚಳಿ ಬಿಡಿಸಿದ ಖಾಕಿ ಪಡೆ. ಬೆಳಿಗ್ಗೆ ಬಿರಿಯಾನಿ ಮಾರಿ ರಾತ್ರಿ ಬೈಕ್ ಎಗರಿಸ್ತಿದ್ದ ಖತರ್ನಾಕ್ ಖದೀಮ. ಬಿಟೆಕ್ ಪದವಿ ಪಡೆದು ಕದಿಯೋದೇ ನಮ್ ಬಿಸ್ನೆಸ್ ಅನ್ನೋ ಖಿಲಾಡಿ. ಇದನ್ನೆಲ್ಲ ಕೇಳೋದಕ್ಕೆ ಕಷ್ಟ ಅನ್ಸ್ತಿದ್ರು ಸತ್ಯ. ರಾಜಧಾನಿ ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿರೋ ಪೊಲೀಸರು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ 5 ಖತರ್ನಾಕ್ ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ 38ಕ್ಕೂ ಹೆಚ್ಚು ಬೈಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಮಹದೇವಪುರ ಪೊಲೀಸರು 2 ಖತರ್ನಾಕ್ ಬೈಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಅವರ ದ್ವಿಮುಖ ಜೀವನ ಶೈಲಿ ಬೆಳಕಿಗೆ ಬಂದಿದೆ. ಹಗಲಿನಲ್ಲಿ ಬಿರಿಯಾನಿ ಮಾರಾಟಗಾರರಾಗಿ, ರಾತ್ರಿ ಕಳ್ಳರಾಗಿ ಡಬಲ್ ರೋಲ್ ಜೀವನ ನಡೆಸುತ್ತಿದ್ದ ಮನುಕುಮಾರ್ ಮತ್ತು ಸಚಿನ್ ಎಂಬ 2 ಖತರ್ನಾಕ್ ಬೈಕ್ ಕಳ್ಳರನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಾದ ಮನುಕುಮಾರ್ ಮತ್ತು ಸಚಿನ್ ಅಕ್ಕ ತಂಗಿಯರನ್ನ ಮದುವೆಯಾಗಿದ್ದು, ಕಳೆದ 10 ವರ್ಷಗಳಿಂದ ತಳ್ಳುಗಾಡಿಯಲ್ಲಿ ಬಿರಿಯಾನಿ ವ್ಯಾಪಾರ ಮಾಡುತ್ತಿದ್ರು. ಆದರೆ ಕತ್ತಲಾಗುತ್ತಿದ್ದಂತೆ ಮನೆ ಮುಂದೆ ನಿಲ್ಲಿಸಿದ್ದ ಬುಲೆಟ್, ಡ್ಯೂಕ್ ನಂತ ದುಬಾರಿ ಬೈಕ್ಗಳನ್ನ ಹ್ಯಾಂಡ್ ಲಾಕ್ ಮುರಿದು ಕದ್ದು ಪರಾರಿಯಾಗ್ತಿದ್ರು. 38 ಬೈಕ್ಸ್ ರಿಕವರಿ ಆಗಿದೆ. ಮಹದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 20 ಬೈಕ್ ರಿಕವರಿ ಆಗಿದೆ. ಅಂದಾಜು 37,50,000. ಇದರಲ್ಲಿ 4-5 ಸ್ವಲ್ಪ ಹೈ ಎಂಡ್ ಬೈಕ್ಸ್ ಇತ್ತು. ಎಲ್ಲ ಸೇರಿ 11 ಥೆಫ್ಟ್ ಕೇಸ್ ಈಗ ಪತ್ತೆಯಾಗಿದೆ. ಮಹದೇವಪುರದಲ್ಲಿ 7, HL ಪೊಲೀಸ್ ಸ್ಟೇಷನ್ ನಲ್ಲಿ 2, ವೈಟ್ ಫೀಲ್ಡ್ 1, ರಾಮಮೂರ್ತಿ ನಗರ್ 1, ಮತ್ತೆ ರಿಮೈನಿಂಗ್ 9 ಅವರು ಪತ್ತೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಇವರಿಬ್ರು ಅಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ರು ಔಟರ್ ರಿಂಗ್ ರೋಡ್ ಅಲ್ಲಿ. ನೈಟ್ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಡೈಲಿ ಒಂದೊಂದು ಗಾಡಿ ತಗೊಂಡು ಹೋಗ್ತಿರೋಂಥ ಮಾಹಿತಿ ಆಧಾರ ಮೇಲೆ ನಮ್ಮವರು ಒಳ್ಳೆ ಕೆಲಸ ಮಾಡಿ 20 ಗಾಡಿ ರಿಕವರಿ ಮಾಡಿದ್ರು ಅವರು. ಹೆಂಡತಿಯರೊಂದಿಗೆ ಐಷಾರಾಮಿ ಜೀವನ ನಡೆಸಲು ಮತ್ತು ಮೋಜು ಮಸ್ತಿಗಾಗಿ ಬೈಕ್ ಕಳ್ಳತನದ ಹಾದಿ ಹಿಡಿದಿದ್ದ ಇವರ ಕೃತ್ಯದ ಬಗ್ಗೆ ಪತ್ನಿಯರಿಗೆ ತಿಳಿದಿತ್ತು ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯ ಆರೋಪಿಗಳಿಂದ 37 ಲಕ್ಷ ರೂಪಾಯಿ ಮೌಲ್ಯದ 20 ಬೈಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ರಾಮಮೂರ್ತಿ ನಗರ, ಮಹದೇವಪುರ, HAL, ವೈಟ್ ಫೀಲ್ಡ್ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಕಳ್ಳತನದ ಪ್ರಕರಣಗಳು ದಾಖಲಾಗಿವೆ. ಮತ್ತೊಂದು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಬಂಡೆಪಾಳ್ಯ ಪೊಲೀಸರು 3 ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಅಜೀವುಲ್ಲಾ, ನಜೀವುಲ್ಲಾ ಮತ್ತು ರಿಷಬ್ ಚಕ್ರವರ್ತಿ ಎಂದು ಗುರುತಿಸಲಾಗಿದೆ. ಈ ಪೈಕಿ ಪಶ್ಚಿಮ ಬಂಗಾಳ ಮೂಲದ ಬಿಟೆಕ್ ಪದವೀಧರ ರಿಷಬ್ ಚಕ್ರವರ್ತಿ ವೃತ್ತಿಪರ ಬೈಕ್ ಕಳ್ಳ ಅಂತ ತಿಳಿದು ಬಂದಿದೆ. ಈತ ಈ ಹಿಂದೆ ಕಳ್ಳತನ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಜಾಮೀನು ಪಡೆದು ಹೊರಬಂದ ನಂತರ ಪೊಲೀಸರು ಇವನಿಗೆ ಒಂದು ಕೆಲಸವನ್ನೂ ಕೊಡಿಸಿದ್ರು. ಆದರೆ ಕೇವಲ 1 ತಿಂಗಳ ನಂತರ ಮತ್ತೆ ಬೈಕ್ ಕಳ್ಳತನದಲ್ಲಿ ತೊಡಗಿದ್ದ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ರಿಷಬ್ ಕದ್ದ ಬೈಕಿನಲ್ಲಿ ಪೆಟ್ರೋಲ್ ಖಾಲಿಯಾದಾಗ ಅದನ್ನು ಅಲ್ಲೇ ಬಿಟ್ಟು ಬೇರೊಂದು ಬೈಕ್ ಕದ್ದು ಪರಾರಿಯಾಗುತ್ತಿದ್ದ. ಈ ಖತರ್ನಾಕ್ ಕಳ್ಳನಿಂದ 8 ಆಕ್ಸೆಸ್ ಸ್ಕೂಟಿಗಳನ್ನ ಜಪ್ತಿ ಮಾಡಲಾಗಿದ್ದು, ಯಲಹಂಕ, ಬಾಗಲೂರು, ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಈತ ತನ್ನ ಕೈ ಚಳಕ ತೋರಿಸಿದ್ದ. ಸ್ಕೂಟಿ ಟೈಪ್ ಬೈಕ್ ಇದೆ. ಟೋಟಲ್ ವ್ಯಾಲ್ಯೂ 15 lakhs ಇದೆ. ಇದರಲ್ಲಿ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ 4 ಕೇಸ್ ರಿಜಿಸ್ಟರ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಲಿ 1, ಪರ್ಪನಗರಲ್ಲಿ 1, ವಿವೇಕನಗರ್ 1, ಇಂದ್ರಾನಗರ್ 1, KS ಲೇಔಟ್ ಅಲ್ಲಿ 1 ಕೇಸ್, ಬಾಗಲಕುಂಟೆ 1, ಗಿರಿನಗರ್ 1, ರಾಜಗೋಪಾಲ್ ನಗರ್ 1, ಹೆನ್ನೂರು 1. ಮಿಕ್ಕಿದ್ದು 5 ಕೇಸಸ್ ಬಗ್ಗೆ ಡಿಟೇಲ್ ಅವರು ಪತ್ತೆ ಮಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ದೇವರೇ ಒಂದು ಜೀವನ ಕೊಟ್ರೆ ಇವರೇ ಒಂದು ರೀತಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಕೈನಲ್ಲಿ ಕೆಲಸಗಳಿದ್ದರೂ ಸಹ ಕದ್ದು ತಿನ್ನೋರಿಗೆ ಆ ದೇವರೇ ಕಾಪಾಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.